ಗೋಪಿ ಮಕ್ಳು ಬಂದ್ರು ಅನ್ಸುತ್ತೆ, ಲಗೇಜ್ ತಗೋಬಾ. ಶಾಂತ ದುರ್ಗಾ ಅರಸರ ಕೋಟೆ. ಈಶ್ವರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಯಾಕೆ ಬಂದೆ? ಇಷ್ಟು ವರ್ಷ ಆದ್ಮೇಲೆ ನಾದ್ನಿ ಮನೆಗ್ ಬರ್ತಾ ಇದ್ದಾಳೆ. ಖುಷಿಯಾಗಿ ಒಳಗ್ ಕರ್ಕೋಬೇಕು ಅದಕ್ಕೆ. ಹಾ, ಇವತ್ತಿಗೆ ನನ್ ವನವಾಸ ಮುಗೀತು ಅಲ್ವಾ ಅತ್ಗೆ? ಅಯ್ಯೋ, ಇಷ್ಟು ದಡ್ಡಿ ನಾನು. ಏನೇನೋ ಮಾತಾಡ್ತಿದ್ದೀನಿ. ಯುಕ್ತಿ, ಹೋಗಮ್ಮ, ಅತ್ತೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಏ ಬಾಯ್ಲಿ, ಯುಕ್ತಿಗೆ ಅವಳ ರೂಮ್ ತೋರ್ಸು. ಲಗೇಜ್ ತಗೋ. ಯುಕ್ತಿ, ಹೋಗಮ್ಮ, ರೆಸ್ಟ್ ತಗೋ. ಸಂಕೋಚ ಪಟ್ಕೋಬೇಡ, ಇದ್ ನಿಂದೇ ಮನೆ. ಹೋಗು. ಮಮ್ಮ, ನೀನು? ನನಗೆ ನಿಮ್ಮ ಅತ್ತೆ ಹತ್ರ ಮಾತಾಡೋದು ತುಂಬಾ ಇದೆ. ಯು ಗೋ ಅಂಡ್ ರಿಲ್ಯಾಕ್ಸ್. ಇನ್ನೊಂದು ವಿಷಯ, ಈ ಮುಖ, ಹೆಸರು, ವಾಯ್ಸು 3 ನೆನ್ಪಿಟ್ಕೊ. ಯಾಕೆಂದ್ರೆ ಅರಸು ಮನೆ ಹೊಸ ಯಜಮಾನಿ. ಈ ಮನೆ ಹೊಸಲು ಮತ್ತೆ ತುಳಿಯೋಕ್ಕಿಂತ ಮುಂಚೆ ನಿನ್ ಹತ್ರ ಮಾತಾಡೋಕ್ ತುಂಬಾ ಇದೆ. ಬಾ. ಈ ಆಕ್ಸಿಡೆಂಟ್ ನಿನ್ ಜೀವನನೇ ತಿಂದಾಕ್ಬಿಡ್ತಲ್ವಕ್ಕ. 3 ವರ್ಷದಿಂದ ಖುಷಿಯಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದೆ. ಈಗ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅಕ್ಕ? ಬಿಡ್ತು ಅನ್ನು ಪ್ರದ್ಯುಮ್ನ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ. ಎಷ್ಟು ಸಲ ಹೇಳಿದ್ರು ಸತ್ಯ ಬದಲಾಗಲ್ಲ ಅಲ್ವಾ ಅಕ್ಕ? ಸರಿ ಗರಿ ಗ ಮ
ನೀನು ಯಾವಾಗಲೂ ಖುಷಿಯಾಗಿರ್ಬೇಕು ಅಕ್ಕ. ನಿನ್ನ ಕಣ್ಣಲ್ಲಿ ನೋವು ನೋಡಿದ್ರೆ ನನಗೆ ತುಂಬ ಕೊರಿಯುತ್ತೆ ಕಣೆ. ನೀನು ಎಲ್ಲೋ ಥರ ಮದುವೆ ಆಗಬೇಕು, ನಿನ್ನ ಮದುವೆಲಿ ನಾನು ಓಡಾಡಬೇಕು ಅಕ್ಕ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡೋ ನಿನಗೆ ಸಿಗಬೇಕು. ಇಷ್ಟಾದರೆ ನನಗೆ ನೆಮ್ಮದಿ. ತುಂಬಾ ಕನ್ಸುಗಳು ಕಟ್ಕೋಬೇಡ ಪ್ರದ್ಯುಮ್ನ, ಅದ್ಯಾವುದು ನನ್ಸಾಗಲ್ಲ. ಹಾಗನ್ಬೇಡ ಅಕ್ಕ. ಸರಿ ಆಯ್ತು, ಮದುವೆ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಸುಮ್ಮನೆ ಒಂದ್ಸಲ ಮೀಟ್ ಮಾಡು. ರವಿ ತುಂಬ ಒಳ್ಳೆ ಹುಡುಗ, ಈಸ್ ವೆರಿ ಸೆನ್ಸಿಬಲ್. ಮಾತಾಡು, ಇಷ್ಟ ಆದರೆ ಓಕೆ. ನಾನೇನು ಬಲವಂತ ಮಾಡಕ್ ಹೋಗಲ್ಲ. ನನಗೋಸ್ಕರ ಮೀಟ್ ಮಾಡು ಪ್ಲೀಸ್. ಸರಿ ಆಯ್ತು, ನಿನ್ಗೋಸ್ಕರ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಎಂಗೇಜ್ಮೆಂಟ್ ಹೇಗ್ ನಿಲ್ಸೋದು? ಸರ್ಚ್ ಮಾಡೋಣ. ಹೌ ಟು ಸ್ಟಾಪ್ ಆನ್ ಎಂಗೇಜ್ಮೆಂಟ್. ಏನ್ ಬಂತು? ಏನು ಯೂಸ್ ಆಗೋ ತರ ಬಂದಿಲ್ಲ. ನಿನ್ ಜೋಕ್ಸ್ ತರ ಅಲ್ವಾ? ಏನೋ ಹಳ್ಳಿ ಸೌಂಡ್ ಮಾಡೋ ತರ ಇದೆ ಅಲ್ಲ. ನನ್ಗೂ ಹಾಗೆ ಅನ್ಸ್ತು. ಅಲ್ಲಿ ಅಲ್ಲ, ನಾನು. ನೀನಾ? ನಾನೇನೋ ಹಲ್ಲಿ ಅನ್ಕೊಂಡೆ. ನಾನಲ್ಲ ಅಲ್ಲಿ, ನೀನ್ ಅಲ್ಲಿ. ಹಲ್ಲಿ ತಂಗಿ ಹಲ್ಲಿನೇ ಅಲ್ವೇನೆ? ಆಯ್ತು, ಸಿಟ್ ಮಾಡ್ಕೋಬೇಡ. ಏನ್ ವಿಷಯ ಹೇಳು. ಹೇಳಲ್ಲ. ಬೇಡ ಬಿಡು. ಇಲ್ಲ ಇಲ್ಲ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಶೋಕಿ ಶೋಣ ಸಂಜೆ ಎಂಗೇಜ್ಮೆಂಟ್ ಅನೌನ್ಸ್ಮೆಂಟ್ ಮಾಡಕ್ಕೆ ಫ್ಲವರ್ ಪಾತ್ ರೆಡಿ ಮಾಡಿದಾಳೆ. ನೋಡ್ದೆ. ಹಾಗೆ ಆ ಫ್ಲವರ್ ಪಾತ್ನೆಲ್ಲ ಚಿಂದಿ ಮಾಡ್ಬೇಕಂತಾನು ಅನ್ಕೊಂಡೆ. ನೀನ್ ಅನ್ಕೊಂಡೆ, ಆದ್ರೆ ನಾನು ಆ ಕೆಲ್ಸನೇ ಮಾಡ್ಬಿಟ್ ಬಂದೆ. ನೀನ್ ಹೋಗಿ ಆ ಫ್ಲವರ್ ಪಾತ್ ಎಲ್ಲ ಹಾಳು ಮಾಡ್ಬಿಟ್ಯಾ? ಬೊಗಳೆ, ಬರೀ ಬೊಗಳೆ. ಆ ಕರಿಬೇಡ ನನ್ನ, ಬಾ ಬೇಕಾದ್ರೆ ತೋರಿಸ್ತೀನಿ. ಎಷ್ಟ್ ಚೆನ್ನಾಗಿ ಹಾಳು ಮಾಡಿದೀಯೇ. ಪಾಪ ತುಂಬಾ ಕಷ್ಟಪಟ್ಟಿದ್ದಾಳೆ. ಮತ್ತೆ ನಮ್ ಬೊಗ್ಳೆ ಬೃಂದ ಅವರು ಯಾವತ್ತಾದ್ರೂ ಸುಳ್ಳು ಹೇಳಿದಾರಾ ಹೇಳು? ನಾನ್ ಸುಳ್ಳು ಹೇಳ್ತಾ ಇಲ್ಲ, ಇದೇ ಕೈಯಲ್ಲಿ ಎಲ್ಲ ಹಾಳ್ ಮಾಡ್ ಬಂದಿದ್ದೀನಿ. ಮತ್ ಹೇಗೆ ಸರಿ ಹೋಯ್ತು ಬೊಗ್ಳೆ ಬೃಂದ? ಇವಾಗೇನು ನಾನು ಇದನ್ನ ಹಾಳ್ ಮಾಡ್ಬೇಕು ತಾನೆ? ಏಯ್, ಅಪ್ಪ ಅಮ್ಮ ಬರ್ತಿದಾರೆ, ನೋಡಿದ್ರೆ ಬೈಸ್ಕೋಬೇಕು. ಬಾ. ನಾನ್ ನಿಜವಾಗ್ಲೂ ಹಾಳ್ ಮಾಡಿದ್ದೆ ಕಣೆ. ಸರಿ ನಡಿ ಇವಾಗ. ಹೇಗ್ ಕಾಣಿಸ್ತಾ ಇದೀನಿ ಮಮ್ಮ? ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದೀನಿ ಅಲ್ವಾ? ದೇವತೆ ತರ ಕಾಣಿಸ್ತಿದ್ಯಾ. ನಿನಗ್ ನನ್ ದೃಷ್ಟಿನೇ ಬೀಳುತ್ತೋ ಏನೋ. ಮಮ್ಮ, ಮಕ್ಳಿಗೆ ಅಮ್ಮನ ದೃಷ್ಟಿ ಯಾವತ್ತೂ ಬೀಳಲ್ಲ. ನಾನು ಎಷ್ಟು ಪುಣ್ಯ ಮಾಡಿದ್ನು ಅನ್ನು ನಿನ್ನನ್ ಮಗಳಾಗ್ ಪಡೆಯಕ್ಕೆ. ಆ ದೇವ್ರು ನನ್ ಜೀವನ ಇಡೀ ಕಷ್ಟ ಕೊಟ್ಟ, ಆದ್ರೆ ನಿನ್ನನ್ ಕೊಟ್ಟು ಉಪಕಾರ ಮಾಡ್ದ ನೋಡು. ಮಮ್ಮ, ಯೋಚನೆ ಮಾಡ್ಬೇಡ. ಇನ್ಮೇಲೆ ನಿನ್ಗೆ ಯಾವ ಕಷ್ಟನೂ ಇರಲ್ಲ. ನಿನ್ ಮಗಳು ನಿನ್ನ ಅರಸು ಮನೆ ಸಿಂಹಾಸನದ ಮೇಲೆ ಕೂರಿಸ್ತಾಳೆ. ಯು ವಿಲ್ ರೂಲ್ ದಿಸ್ ಹೌಸ್. ಆ ಮುತ್ಕಿ ಇದ್ದಾಳಲ್ಲ ಮಾಯಿ, ಅವಳು ನಿನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಯುಕ್ತಿನೇ ಅಲ್ಲ. ಅಷ್ಟ್ ಸಾಕು ಮಗಳೇ, ನೆಮ್ಮದಿ ಸಿಗತ್ ನನಗೆ. ಪ್ರದ್ಯುಮ್ನ, ರಾಜ್ಕುಮಾರ ತರ ಕಾಣಿಸ್ತಿದ್ಯಾ. ನಮ್ಮಮ್ಮ ಮಹಾರಾಣಿ ಅಂದ್ಮೇಲೆ ನಾನು ರಾಜ್ಕುಮಾರ್ ಆಗದೆ ಇರ್ತೀನಾ? ನನ್ನ ಸ್ವೀಟ್ ಅಮ್ಮ ಅಂಡ್ ಕ್ಯೂಟ್ ಆಲ್ಸೋ, ಕರೆಕ್ಟ್ ಅಲ್ವಾ? ಏನು ನಿನ್ ಹುಡುಗಾಟ? ಅಯ್ಯೋ, ಒಪ್ಕೋ ನೀನ್ ಕ್ಯೂಟ್ ಅಂತ. ಒಪ್ಕೋತೀಯೋ ಇಲ್ವೋ?
ಆಯ್ತು, ನಾನು ಕ್ಯೂಟೆ. ವೆರಿ ಗುಡ್. ಅಮ್ಮನ್ ಗೋಳಿಕೊಂಡಿಲ್ಲ ಅಂದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ ಪ್ರದ್ಯುಮ್ನ, 100 ಕಾಲ ಚೆನ್ನಾಗಿರೋ. ಎಲ್ಲ ಒಳ್ಳೇದೇ ಆಗೋದು ಮಾ, ಯೋಚನೆ ಮಾಡಬೇಡ. ಈ ಮನೆ ಮತ್ತೆ ಒಂದಾಗತ್ತೆ. ಮಾಯಿ ಮತ್ತೆ ಈಶ್ವರಿ ಅತ್ತೆ ಜಗಳ ಮರೆತು ಖುಷಿಯಾಗಿ ಮನೇಲಿರ್ತಾರೆ. ನೋಡ್ತಾ ಇರು. ಬಂದಿರೋನ್ನ ಮಾತಾಡ್ಸೋಣಮ್ಮ, ಇಲ್ಲಾಂದ್ರೆ ನಮ್ಗೆ ಈ ಪಾರ್ಟಿ ಇಷ್ಟ ಇಲ್ಲ ಅನ್ಕೋತಾರೆ. ಅನ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ನಿಂತಿರೋದಿಂದ್ರ. ನಾನ್ ಬದುಕಿರೋ ತನಕ ಈಶ್ವರಿನ ಹತ್ರ ಬಿಟ್ಕೊಳ್ಳೋ ಮಾತೇ ಇಲ್ಲ. ಅದು ಬಂದಿರೋ ಎಲ್ರಿಗೂ ಗೊತ್ತಾಗ್ಲಿ. ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನಮ್ಮ ಅತ್ತಿಗೆ ತುಂಬಾ ಕಷ್ಟಪಡ್ತಾರೆ. ನಾ ಹೇಳ್ದೆ ನಮ್ಮ ಮನೆಯವಳಲ್ವಾ, ಈ ಪಾರ್ಟಿ ಎಲ್ಲ ಯಾಕೆ ಅಂತ. ಆದ್ರೂ ನನ್ನ ಮಾತೇ ಕೇಳಲಿಲ್ಲ. ನಮ್ ಕರ್ತವ್ಯ ಅಲ್ವಾ, ನಾವ್ ಮಾಡ್ಲೇಬೇಕು. ಇದವ್ರ ದೊಡ್ಡ ಗುಣ. ಬನ್ನಿ ಅದಕ್ಕೆ ಮಕ್ಳನ್ನ ಕರ್ಕೊಂಬರೋಣ. ನೀವೆಲ್ಲ ಕೂತ್ಕೊಳ್ಳಿ, ಎಂಜಾಯ್ ದ ಪಾರ್ಟಿ.